ಹಲೋ ಅನಿಲ್ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ರಾಮನಗರದಿಂದ ಮಾಡ್ತಾ ಇದ್ದೀನಿ. ರಾಮನಗರ, ರೈಟ್. ಹೇಳಿ ಸರ್. ಬೆಂಗಳೂರು ಗ್ರಾಮಾಂತರ ಯಾರು ಗೆಲ್ಬಹುದು? ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು. ಡಿ ಕೆ ಸುರೇಶ್ ಯಾವ ಕಾರಣಕ್ಕೆ ಗೆಲ್ತಾರೆ ಅಂತ ಅನ್ಸುತ್ತೆ? ಮೇಡಮ್ ಅವರು ಕರೋನಾ ಟೈಮಲ್ಲಿ ತುಂಬಾ ಇದು ಮಾಡಿದ್ದಾರೆ, ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಅದರಿಂದಾಗಿ ಅಲ್ಲೇ ಅವರು ಲೋಕಲ್ ಬೇರೆ ಅಲ್ವಾ ಮೇಡಮ್. ದೇಶಕ್ಕೆ ಪ್ರಧಾನಿಯಾಗಿ ಅನಿಲ್ ಅವರೇ ಯಾರು ಬಂದ್ರೆ ಉತ್ತಮ ಅಂತ ನಿಮಗೆ ಅನ್ಸುತ್ತೆ? ದೇಶದ ಪ್ರಧಾನಿ ಎಲ್ಲ ನರೇಂದ್ರ ಮೋದಿ ಅಂತ ಇದ್ದಾರೆ. ಅಲ್ಲ, ನಿಮ್ದು ಹೇಳಿ ಸರ್. ನಮ್ದು ನರೇಂದ್ರ ಮೋದಿನೇ. ನನಗಿಲ್ಲೇ ಕನ್ಫ್ಯೂಸ್ ಆಗೋದು ಅನಿಲ್ ಅವರೇ. ದೇಶಕ್ಕೆ ಪ್ರಧಾನಿಯಾಗಿ ಮೋದಿ ಬೇಕು ಅಂತೀರಿ, ಇಲ್ಲಿ ಸಂಸದರಾಗಿ ಡಿ ಕೆ ಸುರೇಶ್ ಅವರು ಅಂತೀರಿ. ಈಗ ಸಂಸದರ ಅಂಕಿಅಂಶ ಅವರ ಬೆಂಬಲದಿಂದ ತಾನೇ ಪ್ರಧಾನಿ ಆಯ್ಕೆ ಆಗೋದು, ಇದು ಹೆಂಗೆ ಅಂತ? ವ್ಯಕ್ತಿನ ಬಿಟ್ಕೊಡಕ ಆಗಲ್ವಲ್ಲ ಮೇಡಮ್. ಹಾಗೆ. ಸೊ ಕ್ಷೇತ್ರ ಅಂತ ಬಂದಾಗ ನಿಮಗೆ ಡಿ ಕೆ ಸುರೇಶ್ ಅವ್ರು ಬೇಕು. ಹೌದು. ಓಕೆ. ಇವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಟಿಕೆಟ್ ಅನ್ನೋದು ಅವ್ರ ಒಂದು ಪ್ರಾಥಮಿಕ ಸದಸ್ಯತೆ ಇರಲಿಲ್ಲ ಬಿಜೆಪಿಯಲ್ಲಿ. ಬಿಜೆಪಿಗೆ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಮೇಡಮ್? ಹಂಗೆ. ಅವರು ಇವಾಗ ನಾಮಿನೇಷನ್ ಫೈಲ್ ಮಾಡಿದಾಗ ಸದಸ್ಯತ್ವ ತಗೊಳ್ಳೇಬೇಕು, ಅದು ಬಿಡಿ ಮಾಡಿದ್ದಾರೆ. ಅದಕ್ಕೆ ಮುಂಚೆ ಏನಿದೆ? ಅಲ್ಲ, ಪ್ರಾಥಮಿಕ ಸದಸ್ಯತ್ವ ಇಟ್ಕೊಂಡು ಹಲವಾರು ವರ್ಷಗಳಿಂದ ಬಿಜೆಪಿಗೆ ಒಂದು ಕಾಂಟ್ರಿಬ್ಯೂಟ್ ಮಾಡಿದವರು ಒಂದು ಪಕ್ಷ ಬೆಂಗಳೂರು ಗ್ರಾಮಾಂತರದಿಂದ ಕಂಟೆಸ್ಟ್ ಮಾಡಿದ್ರೆ ಅಂತವ್ರಿಗೆ ನೀವು ಬೆಂಬಲ ಕೊಡ್ತಿದ್ರಾ? ಇಲ್ಲ, ಕೊಡ್ತಿರ್ಲಿಲ್ಲ. ಇದು ಪಾಯಿಂಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಕೊಡ್ಬೋದು. ಮತ್ತೊಬ್ರು ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ಸರಿ, ನಿಮ್ಮ ಹೆಸರು? ನನ್ನ ಹೆಸರು ಬಂದು ದೊಡ್ಡಮಂಚೇಗೌಡ ಅಂತ ಹೇಳಿ ಮೇಡಮ್. ಸರಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮೇಡಮ್ ನಾನು ರಾಮನಗರದಿಂದ ಮೇಡಮ್. ರೈಟ್, ಹೇಳಿ ಸರ್. ಬೆಂಗಳೂರು ಗ್ರಾಮಾಂತರ ಯಾರಿಗೆ ಬೆಂಬಲ, ಯಾರು ಗೆಲ್ಲಬಹುದು? ಮೇಡಮ್ ಇಲ್ಲಿ ಬೆಂಬಲ ಅವ್ರಿಗೆ ಇವ್ರಿಗೆ ಅನ್ನೋದಕ್ಕಿಂತ ನಾವು ಈಗ ಬೆಂಬಲ ಅವ್ರಿಗೆ ಇವ್ರಿಗೆ ಅನ್ನೋದಕ್ಕಿಂತ ಈ ದೇಶ ಅನ್ನೋದು ನಮ್ದೊಂದು ಮನೆ ಇದ್ದಂಗೆ. ಹೌದು. ನಮ್ಮ ಮನೆಯಲ್ಲಿ ನಾವು ಧೈರ್ಯವಾಗಿ ನೆಮ್ಮದಿಯಾಗಿ ಒಂದು ಜೀವನ ಬೇಕು ಅಂದ್ರೆ ಭದ್ರತೆ ಅನ್ನೋದು ಮುಖ್ಯ. ನಾವು ತುಂಬಾ ಒಂದು 40-50 ವರ್ಷದ ಇತಿಹಾಸನ ಕೆದಕ್ ನೋಡಿದಾಗ ನಾವು ನೆಮ್ಮದಿಯಾಗಿ ಯಾವ ಪಕ್ಷದವರು ನಮ್ಗೇನು ಕೊಡೋದ್ ಬೇಕಾಗಿಲ್ಲ. ಬಟ್ ನಾವು ನೆಮ್ಮದಿಯಾಗಿ ಧೈರ್ಯವಾಗಿ ಖುಷಿಯಿಂದ ಜೀವನ ಮಾಡ್ಕೊಂಡು ಹೋಗ್ಬೇಕು. ಆ ಭದ್ರತೆ ಬೇಕು. ಆ ಭದ್ರತೆ ಲೆಕ್ಕಾಚಾರ ಹಾಕೊಂಡು ಹೋದಾಗ ನಮ್ಗೆ ದೇಶದಲ್ಲಿ ಬಿಜೆಪಿ ಪಕ್ಷನೇ ಮುಖ್ಯ, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದೇ ಮುಖ್ಯ. ನಮ್ಮ ಓಟ್ನ ಒಬ್ಬ ಹೃದಯವಂತ ಏನೋ ಜೈದೇವ್ ಅಂದ್ರೆ ಅದು ಆ ಹೃದಯಕ್ಕೆ ಸಂಬಂಧಪಟ್ಟಂಗ ಆಸ್ಪತ್ರೆ ಅದು. ಆ ಜೈದೇವ್ ಹೃದಯ ತಜ್ಞ ಹೃದಯವಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ನಮ್ಮ ಹೃದಯ ಸಲ. ರಾಜಕೀಯದ ಅನುಭವನೇ ಇಲ್ಲ ಅವ್ರಿಗೆ. ಜನರ ಜೊತೆ ಅವರು ಸಂಪರ್ಕದಲ್ಲಿರ್ಬೋದು ಒಬ್ಬ ವೈದ್ಯರಾಗಿ, ಆದ್ರೆ ರಾಜಕೀಯದ ABCD ಈಗ ಕಲಿತಾ ಇದ್ದಾರೆ ಅವರು. ಹಾಗಾಗಿ ಬೆಂಬಲ ಸೂಕ್ತ ಅಂತ ಅನ್ಸುತ್ತಾ ಮೇಡಮ್? ಆಮೇಲೆ ಇನ್ನೂ ಒಂದು ನಾನು ಹೇಳ್ತೀನಿ, ಹುಟ್ಟಾಗ್ಲೇನೆ ಅವರು ಹೃದಯ ತಜ್ಞ ಆಗಿರ್ಲಿಲ್ಲ. ಅದ್ರಲ್ಲಿ ಓದ್ ಬಂದು ಹೃದಯ ತಜ್ಞ ಆದ್ರು. ಬಟ್ ಅವ್ರಿಗೆ ರಾಜಕೀಯವಾಗಿ ತೆರೆ ಮೇಲೆ ಕುರ್ತಿಸ್ಕೊಂಡು ಬಂದು ಅವ್ರೇನ್ ರಾಜಕೀಯ ಆಗ್ಬೇಕಾಗಿಲ್ಲ. ಆ ರಕ್ತದಲ್ಲೇ ಅವರ ಶ್ರೀಮತಿ, ಅವ್ರ ಮಾವ, ಅವ್ರ ಬಾಮೈಗಳು ಇಂಥವ್ರಿಂದ ಇವತ್ತಿನ ಈ ಮೆಡಿಕೇಟೆಡ್ ಜನರೇಷನ್ ಅಲ್ಲಿ ರಾಜಕೀಯದ ಅನುಭವನ ಪಡ್ಕೊಂಡ್ ಬರ್ಬೇಕಾಗಿರೋದೇನಿಲ್ಲ. ಒಳ್ಳೇದ್ ಮಾಡ್ಬೇಕು ಅನ್ನೋ ಮನ್ಸಿದ್ರೆ ಸಾಕು ಅಂತೀರಾ? ಸಾಕು. ಒಳ್ಳೇದ್ ಮಾಡ್ಬೇಕು ಅನ್ನೋ ಮನ್ಸು, ಮತ್ತೆ 4 ಜನ ಅವ್ರಿಗೆ ದಾರಿ ಒಂದು ಈ ತರ ಮಾಡ್ಬೇಕಪ್ಪ ಅಂತ ಹೇಳ್ಕೊಳ್ಳೋದಿದ್ರು. ಕೃಷ್ಣ ಅರ್ಜುನನ್ಗೆ ಭಗವದ್ಗೀತೆ ಬೋಧಿಸ್ತಾನಲ್ಲ, ಆ ತರದವ್ರಿದ್ರೆ ದೊಡ್ಡ ರಾಜಕಾರಣಿ ಆಗ್ಬಿಡ್ತಾರೆ. ಮೇನ್ ಹೃದಯವಂತಿಕೆ ಅನ್ನೋದಿರ್ಬೇಕು. ವೆರಿ ನೈಸ್, ವೆರಿ ನೈಸ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಲಾವಣ್ಯ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಲಾವಣ್ಯ ಅವ್ರಿಗೆ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಮೇಡಮ್ ನೀವು? ರಾಮನಗರ ಮೇಡಮ್. ರೈಟ್ ಮೇಡಮ್, ಹೇಳಿ. ಕಾಂಚಿದೊಡ್ಡಿ ಮೇಡಮ್. ಕಾಂಚಿದೊಡ್ಡಿ. ರೈಟ್ ರೈಟ್ ರೈಟ್. ಈ ಸಲ ಯಾರಿಗೆ ಬೆಂಬಲ? ಮಂಜುನಾಥ್ಗೆ ಮೇಡಮ್. ಯಾಕೆ? ನಮಸ್ಕಾರ ಮೇಡಮ್. ಮೇಡಮ್ ಇಲ್ಲಿ ನೋಡಿ, ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ, ನನ್ನ ಜೊತೆ ಮಾತಾಡಿ, ಫೋನಲ್ಲಿ ಮಾತಾಡಿ. ಯಾರಿಗೆ ನಿಮ್ಮ ಬೆಂಬಲ? ಡಾಕ್ಟರ್ ಸಿ ಎನ್ ಮಂಜುನಾಥ್. ರೈಟ್. ಯಾವ ಕಾರಣಕ್ಕೆ? ಒಳ್ಳೆ ಡಾಕ್ಟರ್. ರೈಟ್ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.